ವೋಲ್ಟೇಜ್ ಮ್ಯಾಚ್ ನೋಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಈಗಾಗಲೇ ಸ್ಟೇಡಿಯಂ ಹತ್ರ ಬರ್ತಿದ್ದಾರೆ. ಅವರ ಜೋಶ್ ಹೇಗಿದೆ, ಅವರನ್ನು ಮಾತನಾಡಿಸಬಹುದಾ? ಚಿತ್ರ, ನಾನೀಗ ಸದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಇದ್ದೇನೆ. ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅನ್ನುವಂಥದ್ದನ್ನು. ಜೊತೆಗೆ ಇಲ್ಲಿ ಕಳೆದ ಬಾರಿ ಎಲ್ಲ IPL ಪಂದ್ಯ ಆಯೋಜನೆ ಆದಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಭಿಮಾನಿಗಳನ್ನು ನೋಡೋದಕ್ಕೆ ಸಿಗ್ತಾ ಇತ್ತು. ಆದರೆ ಈ ಬಾರಿ ಆ ಒಂದು ಸಂಖ್ಯೆ ಇಲ್ಲಿ ಸಿಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂತಂದರೆ ಟಿಕೆಟ್ ಇರ್ತಕ್ಕಂಥವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಪೊಲೀಸರು ಯಾರೂ ಕೂಡ ಅನಗತ್ಯವಾಗಿ ಬರೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಒಂದು ಗ್ರೌಂಡ್ನ ಎಲ್ಲ ಗೇಟ್ಗಳಿಂದಲೂ ಕೂಡ ಈಗಾಗಲೇ ಟಿಕೆಟ್ ಇರ್ತಕ್ಕಂತಹ ಅಭಿಮಾನಿಗಳಿಗೆ ಅಂದರೆ ಗ್ರೌಂಡ್ನ ಒಳಭಾಗಕ್ಕೂ ಕೂಡ ಈಗಾಗಲೇ ಅವಕಾಶ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹುತೇಕವಾಗಿ ಟಿಕೆಟ್ ಇದಿರ್ತಕ್ಕಂಥವರೆಲ್ಲರೂ ಕೂಡ ಕ್ರೀಡಾಂಗಣದ ಒಳ ಸೇರಿದ್ದಾರೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಅನ್ನುವಂಥದ್ದನ್ನು. ಆದರೂ ಕೂಡ ಟಿಕೆಟ್ ಇಲ್ದಿರ್ತಕ್ಕಂಥ ಕೆಲವೊಂದಿಷ್ಟು ಅಭಿಮಾನಿಗಳು ಕೊನೆಯ ಗಳಿಗೆಲ್ಲಾದರೂ ನಮಗೆ ಟಿಕೆಟ್ ಸಿಗಬಹುದಾ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಯತ್ನಗಳು ಪಡ್ತಿದ್ದಾರೆ. ಆದರೆ ಯಾರಲ್ಲಿ ಟಿಕೆಟ್ ಇಲ್ಲ ಅನ್ನುವಂಥದ್ದನ್ನು ನೋಡಿಕೊಂಡು ಅಭಿಮಾನಿಗಳನ್ನು ಕಳಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಮ್ಯಾಚ್ ನೋಡೋದಕ್ಕೆ ಬಂದಿದ್ದೀರಿ. RCB ಇವತ್ತಿನ ಪಂದ್ಯದ ಮೇಲೆ ಎಷ್ಟು ನಿರೀಕ್ಷೆ ಇದೆ ತಮ್ಮ ಮೇಲೆ? ಖಂಡಿತವಾಗ್ಲೂ 100% ಇವತ್ತು ಗೆದ್ದೇ ಗೆಲ್ತಾರೆ. ಅವರು ಫುಲ್ ಫಾರ್ಮಲ್ಲಿ ಇದ್ದಾರೆ ಇವತ್ತು ಅವರು. ಆಮೇಲೆ ಗೆದ್ದ ಮೇಲೆ ಇದು ಮೊದಲನೇ ಮ್ಯಾಚು. ಹೋದ ವರ್ಷ ಕಪ್ ಗೆದ್ದಿದ್ದಾರೆ. ಈ ಸತಿ ಮೊದಲನೇ ಮ್ಯಾಚು ಗೆದ್ದೇ ಗೆಲ್ತಾರೆ ಸರ್ ಇವತ್ತು. ಟಿಕೆಟ್ ಸಿಕ್ಕಿದೆ ತಮಗೆ? ಸಿಕ್ಕಿದೆ ಸರ್. ಅಂದರೆ ಕಳೆದ ಬಾರಿ ಅಹಿತಕರ ಘಟನೆ ಆಯಿತು. ಆ ಒಂದು ಕೈ ಘಟನೆ ನಂತರದಲ್ಲಿ ಚಿನ್ನಸ್ವಾಮಿಯಲ್ಲಿ ಇವತ್ತು ಪಂದ್ಯ ಆಯೋಜನೆ ಆಗಿದೆ. ಹೌದು ಸರ್, ಹೌದು. ಅದು ಆಗಬಾರ್ದಾಯಿತು. ತುಂಬ ಬೇಜಾರಾಗುತ್ತೆ ಇವತ್ತಿಗೂ ಮನಸ್ಸಿಗೆ. ಸೊ ಹಾಗಾಗಿ ಇವತ್ತು ಏನೋ ಓಪನಿಂಗ್ ಸರ್ವೇನೂ ಇಲ್ವಂತೆ, ಡೈರೆಕ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತಂತೆ. ಸೊ ಹಾಗಾಗಿ ಈ ಸತಿ ಎಲ್ಲ ವ್ಯವಸ್ಥೆ ಕ್ಲೀನಾಗಿದೆ ಅನಿಸುತ್ತೆ. ಅಂಥ ಕ್ರೌಡ್ ಏನಿಲ್ಲ ಇವತ್ತು. ಈ ಸತಿ ಸರ್ಕಾರ ಚೆನ್ನಾಗೇ ಮ್ಯಾನೇಜ್ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಸನ್ರೈಸರ್ಸ್ ಹೈದರಾಬಾದ್ ತಂಡ RCB ವಿರುದ್ಧ ಒಂದು ಸ್ವಲ್ಪ ಬಲಿಷ್ಠತೆಯನ್ನು ತೋರಿಸ್ತದೆ. ಅಂದರೆ ಪ್ರತಿ ಸೀಸನಲ್ಲಿಯೂ ಕೂಡ ಅವರು RCB ವಿರುದ್ಧ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾರೆ. ಅವರಲ್ಲೂ ಕೂಡ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಯಾರ ಮೇಲೆ ನಿರೀಕ್ಷೆ ಇದೆ RCB ಪ್ಲೇಯರ್ಸ್ ಮೇಲೆ? ಖಂಡಿತವಾಗ್ಲೂ RCB ಫ್ಯಾನ್ ಆಗಿರೋದ್ರಿಂದ RCB ಮೇಲೆ ನಿರೀಕ್ಷೆ ಇರುತ್ತೆ. ಆ್ಯಂಡ್ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಮೇ ಬಿ ಈಗ ಫಾರ್ಮ್ ಕಳ್ಕೊಂಡಿರ್ಬೋದು SRH ಅವರು. ಈ ಸಲ ನಮ್ಮವ್ರು ಫಾರ್ಮಲ್ಲಿದ್ದಾರೆ. ಆಮೇಲೆ ಇದು ಇಲ್ಲಿ ಇರೋದು ಆ ಕ್ರೌಡ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟು ಚೆನ್ನಾಗಿ ಹೊಡಿತಾರೆ ನೋಡಿ ಈ ಸತಿ. ಯಾವ ಪ್ಲೇಯರ್ ಮೇಲೆ ನಿರೀಕ್ಷೆ ಇದೆ? ಟೀಮ್ ಡೇವಿಡ್ ಅಥವಾ ಯಾರು ವಿರಾಟ್ ಕೊಹ್ಲಿನ ಯಾರು ಹೆಚ್ಚು ಆಡ್ಬೋದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಇವತ್ತು ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಓಪನಿಂಗು. ಹಾಂ, ಕೊಹ್ಲಿನೇ ಚೆನ್ನಾಗಿ ಆಡ್ತಾರೆ. ಉದ್ಘಾಟನಾ ಪಂದ್ಯವನ್ನು RCB ಗೆಲ್ಲತ್ತಾಗಿದ್ರೆ ಇವತ್ತು? ಖಂಡಿತವಾಗ್ಲೂ ಗೆಲ್ಲತ್ತೆ, ನೋಡ್ತೀರಿ. ಹಾಂ, ಖಂಡಿತ ಗೆಲ್ಲತ್ತೆ ಇವತ್ತು. ಚೈತ್ರ, ಇದು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಅಭಿಮಾನಿಗಳ ನಿರೀಕ್ಷೆ ಸಹಜವಾಗಿದೆ. RCB ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಒಂದು ಅವರು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಜೊತೆಗೆ ಅಭಿಮಾನಿಗಳು ಯಾರು ಟಿಕೆಟನ್ನು ಹೊಂದಿದ್ದಾರೆ ಅಲ್ಲಿ ಎಲ್ಲರಿಗೂ ಕೂಡ ಈಗ ಟಿಕೆಟ್ ಇರ್ತಕ್ಕಂಥವರಿಗೆ ಒಳಗೆ ಪ್ರವೇಶವನ್ನು ಕೂಡ ಕೊಡಲಾಗ್ತಾ ಇದೆ. ಪ್ರವೇಶ ದ್ವಾರವನ್ನು ಈಗಾಗಲೇ ಓಪನ್ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಯಾರೂ ಕೂಡ ಟಿಕೆಟ್ ಇಲ್ಲದೇ ಇರ್ತಕ್ಕಂಥವ್ರಿಗೆ ಪೊಲೀಸರು ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಈ ಎರಡೂ ರಸ್ತೆಯಲ್ಲಿಯೂ ಕೂಡ ಪೊಲೀಸರು ಸರಿಯಾಗಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳಿಗೂ ಕೂಡ ಈ ಒಂದು ಗೇಟ್ನ ಪಕ್ಕದಲ್ಲಿ ನಿಲ್ಲೋದಕ್ಕೆ ಬಿಡ್ತಾನೆ ಇಲ್ಲ. ಜೊತೆಗೆ ಇದು ಯಾವ ಕಾರಣಕ್ಕೆ ಆಗಿ ಅಂದರೆ ಕಳೆದ ಬಾರಿ ಆಗಿರ್ತಕ್ಕಂಥ ದುರ್ಘಟನೆ ಇತ್ತಲ್ಲ, ಅದೇ ಒಂದು ಹಿನ್ನೆಲೆಯಲ್ಲಿ ಅನಗತ್ಯವಾಗಿ ಈ ಒಂದು ಅಭಿಮಾನಿಗಳು ಟಿಕೆಟ್ ಇಲ್ಲದೇ ಇದ್ರೂ ಕೂಡ ಕೊನೆಗಳಿಗೆಯಲ್ಲಿ ಬಂದು ಇಲ್ಲಿ ಗಲಾಟೆಯನ್ನು ಮಾಡ್ತಾರೆ ಅಥವಾ ಇಲ್ಲಿ ಕೇಕೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಕಾಲ್ತುಳಿತಗಳಾಗಬಹುದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಕಾರಣಕ್ಕಾಗಿ ಅಭಿಮಾನಿಗಳನ್ನು ತ್ವರಿತವಾಗಿ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾರ ಹತ್ರ ಟಿಕೆಟ್ ಇದೆಯೋ ಅಂಥವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡಲಾಗ್ತಾ ಇದೆ. ಚೈತ್ರ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ಬಿಗಡಾಯಿಸ್ತಾ ಇದೆ. ಕಾರವಾರ ಸೇರಿದಂತೆ ಹಲವೆಡೆ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾರವಾರ ಸೇರಿದಂತೆ ಹಲವೆಡೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಯನ್ನ ಅವಲಂಬಿಸಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಕಸ್ಟಮರ್ಸ್ಗಳು ಬರ್ತಾರೆ, ಮತ್ತೆ ಅವ್ರು ಅದನ್ನ ಕ್ಲೋಸ್ ಮಾಡಿಬಿಟ್ರೆ ಹೋಟೆಲ್ನ ನಾವು ಮತ್ತೆ ಗ್ರಾಹಕರನ್ನ ಕಳ್ಕೊಳ್ತೀವಿ ಅನ್ನೋ ಭಯ ಕೂಡ ಹೋಟೆಲ್ ಮಾಲೀಕರಲ್ಲಿ ಇದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸ್ತಿದ್ದಾರೆ. ಮೆನುವಿನಲ್ಲಿ 10 ತಿಂಡಿಗಳನ್ನ ಕಡಿತಗೊಳಿಸಿದ್ದಾರೆ ಮಾಲೀಕರು. 10 ದಿನ ಕಳೆದ್ರೆ ಇನ್ನಷ್ಟು ಹೋಟೆಲ್ ಬಂದ್ ಆಗುವಂತಹ ಭೀತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ದಿನೇ ದಿನಕ್ಕೂ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮ ಬಂದ್ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರುವಂತದ್ದು. ಒಂದಿಷ್ಟು ಹೋಟೆಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಆಗಿದ್ರೆ ಇನ್ನೊಂದಿಷ್ಟು ಹೋಟೆಲ್ ನಲ್ಲಿ ಸೌದೆ ಒಲೆಯ ಮೂಲಕ
ಅಡುಗೆ ತಯಾರಿಸುವಂತ ಒಂದು ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ಖಾಸಗಿ ಹೋಟೆಲ್ ನಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಅಡುಗೆ ಅಲ್ಲಿ ಆಗಿರ್ಬೋದು, ಅದೇ ರೀತಿ ತಿಂಡು ತಿನಿಸುಗಳ ಆಗಿರ್ಬೋದು ಕಡಿತ ಮಾಡಲಾಗಿದೆ. ಅವರಿಗೆ ಯಾವುದು ಏನು ಸಹಾಯ ಆಗುತ್ತೋ ಅದನ್ನ ಮಾತ್ರ ಈಗ ಏನು ಅಡುಗೆಯನ್ನ ಮಾಡಿ ಗ್ರಾಹಕರಿಗೆ ನೀಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ ನಾವು ನಿಮ್ಗೆ ತೋರಿಸ್ತಾ ಇರುವಂತ ಒಂದು ದೃಶ್ಯಾವಳಿ ಏನಪ್ಪಾ ಅಂದ್ರೆ ಸೌದೆ ಒಲೆಯನ್ನ ಈಗ ಇಲ್ಲಿ ಸಿದ್ಧಪಡಿಸಿಕೊಂಡಿರುವಂತದ್ದು. ಸೌದೆ ಒಲೆ ಮೂಲಕ ಏನು ಅಡುಗೆಯನ್ನ ತಯಾರನ್ನ ಮಾಡ್ತಾ ಇದ್ದಾರೆ. ವಿವಿಧ ಆಹಾರವನ್ನ ಈಗ ಅಡುಗೆ ಒಲೆಯ ಮೂಲಕವೇ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಇದು ಕೇವಲ ಈ ಒಂದು ಹೋಟೆಲ್ ನಲ್ಲಿ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇರುವಂತಹ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆಯಿಂದಲೇ ಈಗ ಏನು ಆಹಾರವನ್ನ ತಯಾರಿಸುವಂತ ಒಂದು ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ಈ ಬಗ್ಗೆ ಇಲ್ಲಿನ ಹೋಟೆಲ್ ಮಾಲೀಕರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಈಗ ಸಿಲಿಂಡರ್ ಕೊರತೆ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಅಂತ ಕಳೆದ ಒಂದು 10 ದಿವಸಗಳಿಂದಲೂ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಹೋಟೆಲ್ ಮಾಲೀಕರು. ಈಗ ಅದರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಮುಂದೆ ಏನಾದ್ರೂ ಸಮಸ್ಯೆ ಈ ಒಂದು 10 ದಿವಸದಲ್ಲಿ ಆ ಸಮಸ್ಯೆ ಬಗ್ಗೆ ಹರಿಬಹುದಾ ಎನ್ನುವಂತ ಒಂದು ಆಶಾಭಾವನೆ ಇದೆಯಾ ನಿಮ್ಗೆ? ಈಗ ನಾವು ನಮ್ಮ ಸಿಲಿಂಡರ್ ಜನತಾ ಬಜಾರ್ ಗ್ಯಾಸ್ ಅಲ್ಲಿ ಕೇಳಿದಾಗ ಹೇಳಿದ್ದಾರೆ ಇವತ್ತು ಇಲ್ದಾರೆ ನಾಳೆ ಬರ್ಬೋದು ಅಂತ ಹೇಳಿದ್ದಾರೆ. ಇದುವರೆಗೂ ನಮಗೆ ಸಪ್ಲೈ ಆಗಲಿಲ್ಲ. 10 ದಿನ ಆಯಿತು. 10 ದಿನದಿಂದ ನಮಗೆ LPG ಸಪ್ಲೈ ಇಲ್ಲ. ಹಾಗಾಗಿ ನಾವು ಒಂದು 2-3 ದಿನ ಹೋಟೆಲ್ ಬಂದ್ ಮಾಡಿದ್ವಿ. ಸುಮಾರು ನಮ್ಮಲ್ಲಿ ಒಂದು 450ರಿಂದ 500 ಐಟಮ್ ಇದಾವೆ. ಅಷ್ಟು ಐಟಮ್ ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಒಂದು ಮೆನುನ ಚೇಂಜ್ ಮಾಡಿ ಒಂದು 10ರಿಂದ 12 ಐಟಮ್ನ ಇಟ್ಟಿದ್ವಿ. ಯಾಕೆ 10ರಿಂದ 12 ಐಟಮ್ ಇಟ್ಟಿದ್ದೀವಿ ಅಂದ್ರೆ ಈಗ ನಮ್ಮಲ್ಲಿ ವರ್ಕರ್ ಇದ್ದಾರೆ, ಹೊರ ರಾಜ್ಯದಿಂದ ಬಂದವರು ವರ್ಕರ್ ಇದ್ದಾರೆ. ಒಂದು 15ರಿಂದ 20 ಜನ ಇದ್ದಾರೆ ವರ್ಕರ್. ಅವ್ರಿಗೆ ಸಂಬಳ ಕೊಡಬೇಕು, ಮತ್ತೆ ನಮ್ದು ಹೋಟೆಲ್ ಬಾಡಿಗೆ ಕೊಡಬೇಕು. ಹಾಗಾಗಿ ನಮಗೆ ಅದು ಬಂದ್ ಮಾಡಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಈಗ ಕಟ್ಕೆ ಒಲೆ ಮೊರೆ ಹೋಗಿದ್ವಿ. ಕಟ್ಕೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಒಂದು 15 ಐಟಮ್ನ ಕಟ್ಕೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾಗ್ತದೆ ಅಂದ್ಬಿಟ್ಟು. ಕೆಲವೊಂದು ಹೋಟೆಲ್ಗಳು ಕಾರವಾರದಲ್ಲಿ ಒಂದು 15 ಹೋಟೆಲು ಬಂದ್ ಆಗಿದ್ದಾವೆ. ಇನ್ನೊಂದು ನಾಳೆ ನಾಡದಲ್ಲಿ ಇನ್ನೊಂದು 2-3 ಹೋಟ್ಲುಗಳು ಮತ್ತೆ ಬಂದ್ ಆಗ್ತವೆ. ಇನ್ನು ಮುಂದೆ ಇದೇ ತರ ಸಮಸ್ಯೆ ಎಲ್ಲ ಕಾರವಾರದಲ್ಲಿ ಇರೋ ಹೋಟ್ಲು ಬಂದ್ ಆಗ್ಬೇಕಾಗುತ್ತೆ. ಇದಿಷ್ಟು ಹೋಟೆಲ್ ಮಾಲೀಕರ ಒಂದು ಮಾತು. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.